Welcome back to Easy Simplified. So, as per our roadmap, ನಾವು ಆಲ್ರೆಡಿ LED, ಬ್ಲಿಂಕ್, ಪುಷ್ ಬಟನ್, ಬಜರ್, ಅಲ್ಟ್ರಾಸೋನಿಕ್, ಸರ್ವೋ, LCD ಮುಗಿಸಾಗಿದೆ. ಸೊ ಈ ಕ್ಲಾಸಲ್ಲಿ IR ಸೆನ್ಸರ್ ನೋಡೋಣ. ಓಕೆ, ಸೊ IR ಸೆನ್ಸರ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಯಾವುದೇ ನಾವು ಒಂದು ಟಾಪಿಕ್ ಕಲಿಯೋಕ್ಕಿಂತ ಮುಂಚೆ ಹಂಗಂದ್ರೆ ಏನು, ಅದು ಯಾವ ರೀತಿ ವರ್ಕ್ ಆಗುತ್ತೆ, ಅದು ಎಲ್ಲಿ ಯೂಸ್ ಆಗುತ್ತೆ ಅಂತ ತಿಳ್ಕೊಂಬಿಟ್ರೆ 50% ಕಲ್ತಂಗಿದೆ ಅಲ್ವಾ. ಸೊ ಫಸ್ಟ್ ಸ್ಟಾರ್ಟ್ ಮಾಡೋಣ. IR ಸೆನ್ಸರ್ ಹಂಗಂದ್ರೆ ಏನು ಅಂದ್ರೆ ಇನ್ಫ್ರಾರೆಡ್ ಅಂತ. IR ಅಂದ್ರೆ ಓಕೆನಾ, ಇಟ್ ಈಸ್ ಎ ಸೆನ್ಸರ್ ದಟ್ ಡಿಟೆಕ್ಟ್ಸ್ ಆಬ್ಜೆಕ್ಟ್ ಯೂಸಿಂಗ್ ಇನ್ವಿಸಿಬಲ್ ಲೈಟ್ ಅಂತ. ಅರ್ಥ ಆಯ್ತಾ? ಏನಿದು ಇನ್ವಿಸಿಬಲ್ ಲೈಟು, ಏನಕ್ಕೆ IR ಯೂಸ್ ಮಾಡ್ತಿದ್ದೀವಿ? ಸೊ ಇದು ಬಿಫೋರ್ ಇದು ಒಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಏನಂದ್ರೆ IR ಸೆನ್ಸರ್ ಅಂದ್ರೆ ಇದೆಲ್ಲ ಇನ್ಫ್ರಾರೆಡ್ ಇದೆಯಲ್ಲ, ಇದು ಒನ್ ಆಫ್ ದಿ ಟೈಪ್ ಆಫ್ ಲೈಟ್ ಇದು. ಓಕೆನಾ, ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಏನಾಗುತ್ತಪ್ಪ ಅಂದ್ರೆ ಇದೇನಪ್ಪ IR ಸೆನ್ಸರು. ಸೊ ಇಲ್ಲಿ ಏನು ಅಂದ್ರೆ ಇದು ಇನ್ಫ್ರಾರೆಡ್ ಕಾಮನ್ ಒಂದು ಲೈಟ್ ತರನೇ, ಬಟ್ ಇಲ್ಲಿ ಇದು ಜಸ್ಟ್ ವಿಸಿಬಲ್ ಲೈಟ್ ಇದೆಯಲ್ಲ. ವಿಸಿಬಲ್ ಲೈಟ್ಸ್ ಯಾವ್ಯಾವು ಕಾಮನ್ ಆಗಿ ಕಾಣ್ತಾವ ನಮ್ಮ ಕಣ್ಣಿಗೆ, ಅವು ವಿಸಿಬಲ್ ಲೈಟ್. ಬಟ್ ನಮಗೆ ಕಾಣ್ತಾನೆ ಇರೋಂಥದ್ದು ಇನ್ಫ್ರಾರೆಡ್. ಓಕೆನಾ, ಇದು ಏನಕ್ಕೆ ಕಾಣಲ್ಲ ಅಂದ್ರೆ ಇದು ವೇವ್ ಲೆಂತ್. ಇದು ಎಲ್ಲ ಫಿಸಿಕ್ಸ್ ಹೋದ್ರೆ ಭಾಳ ಆಗುತ್ತೆ. ಜಸ್ಟ್ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಮ್ಮ ಹ್ಯೂಮನ್ ಐ ರೇಂಜ್ ಏನಿದೆ ಅಲ್ಲಿವರೆಗೂ ಯಾವ್ಯಾವ ಕಲರ್ ಕಾಣ್ತವೆ ಅವು ನಮಗೆ ವಿಸಿಬಲ್. ಅದ್ರ ಮೀರಿ ಯಾವ ಹೊರಗಡೆ ಹೋಗ್ತಾರೆ ಅವು ಇನ್ವಿಸಿಬಲ್. ಸೊ ಅದೇ ರೀತಿ ಒಂದು IR ಇನ್ಫ್ರಾರೆಡ್ ಅಂತ ಹೇಳಿ. ಓಕೆನಾ, ಅದು ನಮಗೆ ಕಾಣಲ್ಲ. ಸೊ ಹಂಗಾಗಿ ನಾವು ಇದನ್ನ ಯೂಸ್ ಮಾಡ್ತೀವಿ IR ಸೆನ್ಸರ್. ಓಕೆನಾ, ಇದೇ IR ಸೆನ್ಸರ್ ಅಂದ್ರೆ ಇಲ್ಲಿ ಬಹಳ ಡೀಪ್, ತುಂಬಾ ಈಸಿ ಇದೆ ಇದು. ಸೊ ಫಸ್ಟ್ ಥಿಯರಿ ಮುಗಿಸ್ಕೊಂಡು ನೆಕ್ಸ್ಟ್ ಪ್ರಾಕ್ಟಿಕಲ್ ಹೋಗೋಣ ಡೈರೆಕ್ಟ್ ಆಗಿ. ಇಲ್ಲಿ ನಾವು ಟಿಂಕರ್ ಕ್ಯಾಡಲ್ಲಿ ಮಾಡಕ್ ಹೋಗಲ್ಲ ಇದನ್ನ. ಓಕೆನಾ, ಸೊ ಡೈರೆಕ್ಟ್ಲಿ ನಾನು ಹಾರ್ಡ್ವೇರ್ ಪಾರ್ಟಿಗೆ ಹೋಗ್ತೀವಿ. ಏನಕ್ಕೆ ಅದರಲ್ಲಿ ಸಮ್ ಆಫ್ ಸರ್ಕ್ಯೂಟ್ ಮಾಡೋಕ್ಕಾಗಲ್ಲ, ಅದೇ ರೀತಿ ಇರೋದೊಂದು ಕೂಡ ಟಿಂಕರ್ ಕ್ಯಾಡಲ್ಲಿ ವರ್ಕ್ ಆಗಲ್ಲ ಕರೆಕ್ಟಾಗಿ. ಓಕೆನಾ, ಸೊ ಇದು ಫಸ್ಟ್ ಇದೇ IR ಸೆನ್ಸರ್ ಅಂದ್ರೆ. ಇದರಲ್ಲಿ ಕೂಡ ಸೆವೆರಲ್ ಟೈಪ್ಸ್ ಬರುತ್ತೆ, ಬಟ್ ನಾವು ಬಿಗಿನರ್ಸ್ ಆಗಿರೋದ್ರಿಂದ ಇದನ್ನೇ ಯೂಸ್ ಮಾಡ್ತೀವಿ. ಸೊ ಇದೇನು ವೈಟ್ ಇದೆಯಲ್ಲ, ಇದು ಲೈಟ್ನ ಕಳಿಸುತ್ತೆ. ಓಕೆನಾ, ಈ ಲೈಟ್ ಕಳಿಸುತ್ತೆ. ಈ ಲೈಟ್ ಕಳಿಸ್ಬಿಟ್ಟು ಇನ್ ಕೇಸ್ ಇಲ್ಲಿ ಆಬ್ಜೆಕ್ಟ್ ಇದ್ರೆ ಆ ಲೈಟ್ ಹೋಗಿ ಅದಕ್ಕೆ ಡ್ಯಾಶ್ ಹೊಡೆದು ವಾಪಸ್ ಬಂದು ಈ ಬ್ಲಾಕ್ ಇದೆಯಲ್ಲ ಇದು ಇಟ್ಕೊಂಡು ಹೇಳುತ್ತೆ, ಓ ಇಲ್ಲಿ ಏನೋ ಒಂದು ಆಬ್ಜೆಕ್ಟ್ ಇದೆ ಅಂತ ತೋರಿಸುತ್ತೆ. ಇಷ್ಟೇ ಸಿಂಪಲ್. ಓಕೆನಾ, ಇಷ್ಟೇ, ಇನ್ನೇನೇನಿಲ್ಲ. IR ಸೆನ್ಸರ್ ಅಂದ್ರೆ ಇಷ್ಟೇ. ಇದರಲ್ಲಿ VCC ಮತ್ತೆ ಔಟ್ಪುಟ್ಟು ಮತ್ತೆ ಗ್ರೌಂಡ್ ಇದೆ. ಓಕೆನಾ, ಮತ್ತೆ ಇದೊಂದು ಪೊಟೆನ್ಷಿಯೋಮೀಟರ್. ಇದ್ರ ಬಗ್ಗೆ ಏನು ಹೇಳ್ತೀನಿ ಪ್ರಾಕ್ಟಿಕಲಿ ಮಾಡ್ಬೇಕಾದ್ರೆ. ಓಕೆನಾ, ಥಿಯರಿ ಇಷ್ಟೇ, ಡೋಂಟ್ ವರಿ. ಸೊ ಪ್ರಾಕ್ಟಿಕಲಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಓಕೆ, ಸೊ ದಿಸ್ ಇಸ್ ಅಬೌಟ್ ಥಿಯರಿ. ಓಕೆನಾ ಗಾಯ್ಸ್, ದಿಸ್ ಇಸ್ IR ಸೆನ್ಸರ್. ಓಕೆನಾ, ನಾನು ಹೇಳಿದ್ನಲ್ಲ ಈ ಬ್ಲಾಕ್ ವೈಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿದೆ. ಏನಿದು ವೈಟ್ ಸೆಂಡ್ ಮಾಡುತ್ತೆ ಸಿಗ್ನಲ್ ಅಂದರೆ ಲೈಟ್ನ, IR ಅಂದರೆ ಇನ್ಫ್ರಾರೆಡ್ ಲೈಟ್ನ. ಸೊ ಇದೇನಾದ್ರು ಆಬ್ಜೆಕ್ಟ್ ಇದ್ದರೆ ಇದಕ್ಕೆ ಡ್ಯಾಶ್ ಹೊಡೆದು ವಾಪಸ್ಸು ಇದು ಇನ್ನು ಬ್ಲಾಕ್ ಇದೆಯಲ್ಲ ಅದು ಅಬ್ಸರ್ವ್ ಮಾಡಿಕೊಂಡು ಸೊ ಇಲ್ಲಿ ಒಂದು ಲೈಟ್ ಬರುತ್ತೆ ಇಲ್ಲಿ. ಓಕೆನಾ, ಸೊ ಇದು ಕಂಪ್ಲೀಟ್ ಕನೆಕ್ಷನ್ ಯಾವ ರೀತಿ ಅಂತ ಹೇಳ್ತೀನಿ. ಓಕೆನಾ, ಸೊ ಇದನ್ನು ಏನಕ್ಕೆ ಸಾಫ್ಟ್ವೇರಲ್ಲಿ ಮಾಡ್ತಿಲ್ಲ ಅಂದರೆ ಬಿಕಾಸ್ IR ಸೆನ್ಸರ್ ಔಟ್ಪುಟ್ ಅಕ್ಯುರಸಿ ನಮಗೆ ಕರೆಕ್ಟಾಗಿ ಗೊತ್ತಾಗಲ್ಲ. ಈಗ ಎಕ್ಸಾಂಪಲ್ ನಾನು ರನ್ ಮಾಡ್ಬೋದು, ಬಟ್ ಸಾಫ್ಟ್ವೇರ್ ಟಿಂಕರ್ ಕ್ಯಾಡಲ್ಲಿ ಅರ್ಥ ಆಗಲ್ಲ. ಸೊ ಹಂಗಾಗಿ ನಾನೀಗ ಪ್ರಾಕ್ಟಿಕಲ್ ಡೆಮೋ ತೋರಿಸ್ತೀನಿ. ಓಕೆ, ಸೊ ಇಲ್ಲಿದೆಯಲ್ಲ ಇದು VCC, ಇದು 5 ವೋಲ್ಟಿಗೆ ಕೊಡ್ತೀವಿ. ಇದು ಗ್ರೌಂಡಿಗೆ. ಇದು ಔಟ್ಪುಟ್ಟು ನಾವು ಡಿಜಿಟಲ್ ಸೈಡ್ ಇದೆಯಲ್ಲ ಅದನ್ನು ಯಾವ ಕಡೆನಾರು ಕೊಡ್ಕೊಬೋದು. ನಾನು ಕೋಡಲ್ಲಿ ಏನು ಕೊಟ್ಟಿದ್ದೀನಿ ಹಂಗಾಗಿ ಅದನ್ನ ಈ ಸೈಡಿಗೆ ಕನೆಕ್ಟ್ ಮಾಡ್ಕೊತೀನಿ. ಯಾವುದು ಪಿನ್ ನಂಬರು 7ಗೆ ಕನೆಕ್ಟ್ ಮಾಡ್ಕೊತೀವಿ. ಓಕೆ, ನಾನು ಕೋಡಲ್ಲಿ ಅದನ್ನೇ ಕೊಟ್ಟಿದ್ದೀನಿ. ಸೊ ಈಗ ಕಂಪ್ಲೀಟ್ ಓವರಾಲ್ ಕನೆಕ್ಷನ್ ಇಡ್ತೀನಿ ನೋಡಿ. ಇದು ಕಾಣಿಸ್ತಿದೆಯಲ್ಲ, ಇದು ಇಲ್ಲಿ ಯಾವ ರೀತಿ ಏನೇನು ಕನೆಕ್ಟ್ ಮಾಡಿದೆ ಅಂದರೆ ಸಿಂಪಲ್ LED. ಏನಿದು ಓವರಾಲ್ ಪ್ಲಾನ್ ಏನಂದರೆ ಜಸ್ಟ್ ಏನಾದರೂ ಒಂದು ಆಬ್ಜೆಕ್ಟ್ ಬಂದರೆ ನಿಯರ್ ಇದಿದೆ, ಇದು ವೈಟ್ ಕಲರು, ವೈಟ್ ಹತ್ರ ನಿಯರ್ ಆಬ್ಜೆಕ್ಟ್ ಬಂದರೆ ಅಲ್ಲಿ ನಮಗೆ ಇಲ್ಲಿ ಯೆಲ್ಲೋ ಕಲರ್ ಇದೆಯಲ್ಲ ಇದು ಆನ್ ಆಗಬೇಕು. ಓಕೆನಾ, ಸೊ ಇಫ್ ಆಬ್ಜೆಕ್ಟ್ ಯಾವುದೂ ಇಲ್ಲ ಅಂದರೆ ಇಲ್ಲಿ ಲೈಟ್ ಆನ್ ಆಗಲ್ಲ. ಇಷ್ಟೇ, ಇದು ಇನ್ಫ್ರಾರೆಡ್ ಅದು ವರ್ಕ್ ಮಾಡುತ್ತೆ ಆ ರೀತಿ. ಓಕೆನಾ, IR ಸೆನ್ಸರ್ ಆಲ್ರೆಡಿ ವರ್ಕ್ ಆಗ್ತಿದೆ, ರನ್ ಮಾಡ್ತೀನಿ. ಬಟ್ ಇರಲಿ, ಕಂಪ್ಲೀಟ್ ಡೀಟೇಲಾಗಿ ಹೇಳ್ತೀನಿ ನೋಡಿ. LED ಇದೆಯಲ್ಲ, LED ಒಂದು ಸೈಡ್ ಪಾಸಿಟಿವ್ ಸೈಡು ಪಿನ್ ನಂಬರ್ 8, ಡಿಜಿಟಲ್ ಪಿನ್ ನಂಬರ್ 80 ಕೊಟ್ಟಿದ್ದೀನಿ. ದೆನ್ ಗ್ರೌಂಡ್ ಇದೆಯಲ್ಲ, ಗ್ರೌಂಡು ವಿತ್ ರೆಸಿಸ್ಟರ್ ಹಾಕ್ಬಿಟ್ಟು ಇಲ್ಲಿ ರೆಸಿಸ್ಟರ್ ಇದೆಯಲ್ಲ, ರೆಸಿಸ್ಟರ್ ಹಾಕಿ ಈ ಸೈಡಿಗೆ ಗ್ರೌಂಡಿಗೆ ಕೊಟ್ಟಿದ್ದೀನಿ. ದೆನ್ ಇಲ್ಲಿ IRಲ್ಲಿ ಗ್ರೌಂಡಿಗೆ, ದೆನ್ VCC 5 ವೋಲ್ಟಿಗೆ ಕನೆಕ್ಟ್ ಮಾಡಿದ್ದೀನಿ. ದೆನ್ ಔಟ್ಪುಟ್ ಇದೆಯಲ್ಲ, ಔಟ್ಪುಟ್ಟು ಪಿನ್ ನಂಬರ್ 7ಗೆ ಕೊಟ್ಟಿದ್ದೀನಿ. ಓಕೆನಾ, ಸೊ ದಿಸ್ ಈಸ್ ಆಲ್ ಅಬೌಟ್ ಕನೆಕ್ಷನ್. ಓಕೆನಾ, ಈಗ ನಾನು ಪ್ರೋಗ್ರಾಮ್ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಸೇಮ್ ನಾನು ಏನು ಈ ಕನೆಕ್ಷನ್ ಮಾಡಿದ್ದೀನಲ್ಲ ಆ ಪಿನ್ಸಿಗೆ ಪ್ರೋಗ್ರಾಮ್ ಮಾಡಿರೋದು. ಓಕೆನಾ, ಸೊ ಇದು ಆಲ್ರೆಡಿ ರನ್ ಆಗ್ತಿದೆ, ಪರವಾಗಿಲ್ಲ. ಆದರೂ ಈಗ ನಾನು ಇದನ್ನ ರಿಮೂವ್ ಮಾಡ್ಬೋದು. ಓಕೆನಾ, ರಿಮೂವ್ ಮಾಡಿದ್ದೀನಿ. ಈಗ ಪ್ರೋಗ್ರಾಮ್ ತೋರಿಸ್ತೀನಿ ಯಾವ ರೀತಿ ಅಂತ. ದೆನ್ ಇಲ್ಲಿ ಇದೆಯಲ್ಲ ಇದು ಪೊಟೆನ್ಷಿಯೋಮೀಟರು, ಇದು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ವೆರಿ ಇಂಪಾರ್ಟೆಂಟು ಈ ಕಂಪ್ಲೀಟ್ IR ಸೆನ್ಸರಲ್ಲಿ ಇದೇ ವೆರಿ ಇಂಪಾರ್ಟೆಂಟು. ಏಕೆಂದರೆ ನಾವು ಇದನ್ನು ಯಾವ ರೀತಿ ರೊಟೇಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಆಬ್ಜೆಕ್ಟ್ ಡಿಟೆಕ್ಷನ್ನು ನಮಗೆ ಗೊತ್ತಾಗುತ್ತೆ ಇದೆಯೋ ಇಲ್ವೋ ಅಂತ. ಓಕೆನಾ, ಬನ್ನಿ ಈಗ ಪ್ರೋಗ್ರಾಮ್ ತೋರಿಸ್ತೀನಿ. ಓಕೆ,
ಸೊ ಸಿ ಇಯರ್ ಸೆನ್ಸರ್ ಪಿನ್ ಅಂದರೆ ಪಿನ್ ನಂಬರ್ 7ಗೆ ನೀಡಿದ್ನಲ್ಲ VCC ಪಿನ್ ನಂಬರ್ 7ಗೆ ಕೊಟ್ಟಿದ್ದೀನಿ. ಸೊ ಹಂಗಾಗಿ ನಾನು ಡಿಜಿಟಲ್ ಪಿನ್ 7, LED ಪಿನ್ ಇದೆಯಲ್ಲ ಪಾಸಿಟಿವ್ ಸೈಡು ಅದನ್ನು 8 ಕೊಡ್ತೀನಿ. ಸೊ ಹಂಗಾಗಿ ನಾನು ಇಲ್ಲಿ ಡಿಕ್ಲೇರ್ ಮಾಡಿದ್ದೀನಿ 7 8 ಅಂತ, ಓಕೆನಾ. ಸೊ ವಾಯ್ಡ್ ಸೆಟಪ್ ಅಂದರೆ ಇದು ಫಿಕ್ಸು, ಇನ್ಪುಟ್ ಔಟ್ಪುಟ್ಟು ಬಿಗಿನ್ ಸೀರಿಯಲ್, ಓಕೆನಾ. 9600 ಏನಕ್ಕೆ ಅಂತ ನಾನು ಹೇಳ್ತೀನಿ ಏನಕ್ಕೆ ಅಂತ, ಓಕೆ. ಸೊ ದೆನ್ ವಾಯ್ಡ್ ಲೂಪ್, ಈ ಲೂಪ್ ಏನಿದೆಯಲ್ಲ ಇದು ರನ್ ಆಗ್ತಾನೇ ಇರಲಿ. ಏನಂದರೆ ಆಬ್ಜೆಕ್ಟ್ ಹತ್ರ ಬಂದಾಗ ಅಂದರೆ ಅಥವಾ ಆಬ್ಜೆಕ್ಟ್ ಏನಾದ್ರು ಡಿಟೆಕ್ಟ್ ಆದಾಗ ಆ LED ಲೈಟ್ ಆನ್ ಆಗಲಿ. ಇದೇ ರೀತಿ ಈ ಏನಾದ್ರು ಡಿಟೆಕ್ಟ್ ಆಗದೆ ಹೋದರೆ ಆಫ್ ಆಗಲಿ, ಅಂದರೆ ಆನ್ ಆಗದೆ ಹೋಗಲಿ ಅಂತ LED, ಓಕೆನಾ. ಈ ರೀತಿ ಪ್ರೋಗ್ರಾಮ್ ಇದೆ. ಸೊ ಈಗ ನಾನು ಜಸ್ಟ್ ಈಗ ಕನೆಕ್ಟ್ ಮಾಡಿದರೆ ಇಲ್ಲಿ ಇಡ್ತೀನಿ ನೋಡಿ, ಇಲ್ಲಿ ಆರ್ಡಿನೋ COM3 ಅಂದರೆ ಈ ಏನು ಕಮ್ಯುನಿಕೇಷನ್ ಇದೆಯಲ್ಲ USB ವಯ, ಸೊ ಅದು ಕನೆಕ್ಟ್ ಆಗಿಲ್ಲ ಅಂತ, ಓಕೆನಾ. ಸೊ ಈಗ ನಾನು ಏನಾದರೂ ಅದು ಕನೆಕ್ಟ್ ಮಾಡಿದರೆ ಕನೆಕ್ಟೆಡ್ ಅಂತ ತೋರಿಸ್ತೀನಿ. ಸಿ ಅಲ್ಲೇ ನೋಡ್ತಾನೆ ಇರ್ತೀನಿ. ಈಗ ಜಸ್ಟ್ ನಾನು ಅದನ್ನ ಕನೆಕ್ಟ್ ಮಾಡ್ತೀನಿ, ಓಕೆನಾ. ಸಿ ಕನೆಕ್ಟೆಡ್ ಅಂತ ತೋರಿಸ್ತು. ದೆನ್ ಇದನ್ನ ನಾವು ಒಂದ್ಸಲಿ ಕಂಪೈಲ್ ಮಾಡಬೇಕು, ಏನಾದ್ರು ಎರರ್ ಇದ್ದರೆ ಚೆಕ್ ಮಾಡೋಣ, ಓಕೆನಾ. ಸಿ ಎರರ್ ಯಾವುದೇ ರೀತಿ ಇಲ್ಲ ಸೊ ಈಗ ನಾವು ಅಪ್ಲೋಡ್ ಮಾಡಬೇಕು, ಜಸ್ಟ್ ಅಪ್ಲೋಡ್ ಮಾಡಿ ಈ ರೀತಿ, ಓಕೆ. ಸೊ ಇದು ಅಪ್ಲೋಡ್ ಮಾಡಿದ ಮೇಲೆ ನಮಗೆ ಔಟ್ಪುಟ್ ಎಲ್ಲಿ ಬರುತ್ತೆ ಅಂದರೆ ಇಲ್ಲಿ ಔಟ್ಪುಟ್ ಬರಲ್ಲ, ನಾವು ಸೀರಿಯಲ್ ಮಾನಿಟರ್ ಅಂತ ಓಪನ್ ಮಾಡಬೇಕು. ಇಲ್ಲಿ ಎಲ್ಲಿದೆ ಸೀರಿಯಲ್ ಮಾನಿಟರ್ ಅಂದರೆ ಇಲ್ಲಿದೆ ನೋಡಿ, ಸೀರಿಯಲ್ ಮಾನಿಟರ್ ಅಂತ. ಸೊ ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಮಗೆ ಔಟ್ಪುಟ್ ಬರುತ್ತೆ, ಓಕೆನಾ. ಸೊ ಈಗ ಔಟ್ಪುಟ್ ತೋರಿಸ್ತೀನಿ ನೋಡಿ, ನೋ ಆಬ್ಜೆಕ್ಟ್ ಅಂತ ತೋರಿಸ್ತೀನಿ, ಅಂದರೆ ಆಬ್ಜೆಕ್ಟ್ ಯಾವುದೂ ಡಿಟೆಕ್ಟ್ ಆಗ್ತಿಲ್ಲ ಅಂತ, ಓಕೆನಾ. ಸೊ ಏನಕ್ಕೆ ಅಂದರೆ ನಮ್ಮ IR ಸೆನ್ಸರ್ ಮುಂದೆ ಯಾವುದೇ ರೀತಿ ಆಬ್ಜೆಕ್ಟ್ ಇಲ್ಲ ಅಂತ ಹೇಳ್ತಿದೆ, ಓಕೆನಾ. ಸೊ ಈಗ ನಾವು ಆ ಪೊಟೆನ್ಷಿಯೋಮೀಟರ್ ಎಕ್ಸ್ಪ್ಲೇನ್ ಮಾಡಿ ಯಾವ ರೀತಿ ಆಬ್ಜೆಕ್ಟ್ ಇದೆ ಅಂತ ತೋರಿಸ್ತೀನಿ ಈಗ, ಓಕೆ. ಸೊ ಸಿ ಇಯರ್ ಈ ಕನೆಕ್ಷನ್ ಎಲ್ಲ ಆಗಿದೆ ಅಲ್ವಾ. ಸೊ ನೋಡಿ ಈಗ ಇಲ್ಲಿ ಸ್ವಲ್ಪ ಇಲ್ಲಿ ಯಾವುದೇ ರೀತಿ ಆಬ್ಜೆಕ್ಟ್ ಇಲ್ಲ. ಸೊ ಹಂಗಾಗಿ ಇಲ್ಲಿ ಲೈಟ್ ಯಾವುದೇ ರೀತಿ ಇಲ್ಲ. ಸೊ ನಾನು ಏನಾದರೂ ಇಲ್ಲಿ ಆಬ್ಜೆಕ್ಟ್ ತೊಗೊಂಬಂದರೆ, ಎಕ್ಸಾಂಪಲ್ ಈಗ ಒಂದು ಆಬ್ಜೆಕ್ಟ್ ತೊಗೊಂಬರ್ತೀನಿ ಅಂದ್ಕೊಳ್ಳಿ, ಯಾವುದು ಇದನ್ನ ಆಬ್ಜೆಕ್ಟು, ಓಕೆನಾ. ಈ ಆಬ್ಜೆಕ್ಟು ಇದೇ ಆಬ್ಜೆಕ್ಟ್ ನಮಗೆ. ಸೊ ಇದನ್ನ ಏನಾದರೂ ಇಲ್ಲಿ ತೊಗೊಂಬಂದಿಕ್ಕಿದ್ರೆ, ಸೊ ಸಿ ಇಲ್ಲಿ ಏನಾಗ್ತಿದೆ ಅಂದರೆ ಸಿಂಪಲ್ಲು, ಈ ವೈಟಲ್ಲಿ ಇನ್ಫ್ರಾರೆಡ್ ಹೋಗಿ ಇದಕ್ಕೆ ಡ್ಯಾಶ್ ಹೊಡೆದು ವಾಪಸ್ ಬಂದು ಇದಕ್ಕೆ ಅಬ್ಸರ್ವ್ ಮಾಡ್ತಿದೆ, ಈ ಬ್ಲಾಕ್ ಅಬ್ಸರ್ವ್ ಮಾಡಿ. ಸೊ ಆ ಇನ್ಫಾರ್ಮೇಷನು LED ಮುಖಾಂತರ ಹೇಳ್ತಿದೆ. ಸೊ ಇದೊಂದು ಆಬ್ಜೆಕ್ಟ್ ಇದೆ ಅಂತ. ಎಕ್ಸಾಂಪಲ್ ಈಗ ನೀವು ತೋಟದ ಹತ್ರ ಅಥವಾ ಹೊಲದ ಹತ್ರ CC ಕ್ಯಾಮ್ರಾ ಹಾಕಿರ್ತಾರಲ್ಲ, ಹ್ಯೂಮನ್ ಬಾಡಿ ಡಿಟೆಕ್ಷನ್, ಇಫ್ ಇನ್ ಕೇಸ್ ಯಾವುದೇ ರೀತಿ ಆಬ್ಜೆಕ್ಟ್ ಮೂವ್ ಆದರೆ ಜಸ್ಟ್ ಲೈಟಲ್ಲಿ ಆನ್ ಆಗ್ತದೆ. ಸೊ ಅದೇ ಈ ಮೆಕ್ಯಾನಿಸಮ್ ವರ್ಕ್ ಆಗೋದು, ಓಕೆನಾ. ಸೊ ಸಿ ಹತ್ರ ಬಂದಂಗೂ ಆಯ್ತು. ಈಗ ಏನಾದ್ರು ದೂರ ತೊಗೊಂಡು ಹೋಗ್ತೀನಿ, ಓಕೆನಾ. ಸೊ ದೂರ ತೊಗೊಂಡೋದಾಗ ಏನಾಗುತ್ತೆ, ಆಫ್ ಆಯಿತು. ಏನಕ್ಕೆ ಇದು ಹಿಂಗೆ ಆಗ್ತಿದೆ ಅಂದರೆ ಇದು ಡಿಪೆಂಡ್ಸ್ ಆನ್ ಇದು ಪೊಟೆನ್ಷಿಯೋಮೀಟರ್. ಇದು ಅಂದರೆ ಪೊಟೆನ್ಷಿಯೋಮೀಟರ್ ಇದು ಹೆಂಗೆ ಅಂದರೆ, ಈ ಪೊಟೆನ್ಷಿಯೋಮೀಟರ್ನ ಸಿ ಇಲ್ಲೊಂದಿದೆ ಪೊಟೆನ್ಷಿಯೋಮೀಟರ್. ಸೊ ಈ ಥರ ತೋರಿಸ್ತೀನಿ ನಾನು, ಓಕೆನಾ. ಈ ಪೊಟೆನ್ಷಿಯೋಮೀಟರ್ ಇದೆಯಲ್ಲ, ಇದನ್ನು ನಾನು ಏನಾದರೂ ಆ್ಯಂಟಿ ಕ್ಲಾಕ್ ವೈಸ್ ತಿರ್ಸಿದ್ರೆ ಸೆನ್ಸಿಟಿವಿಟಿ ಜಾಸ್ತಿ ಇರುತ್ತೆ. ಸೊ ಕ್ಲಾಕ್ ವೈಸ್ ತಿರ್ಸಿದ್ರೆ, ಸೊ ಆ್ಯಂಟಿ ಕ್ಲಾಕ್ ವೈಸ್ ಅಲ್ಲ, ಇದು ಕ್ಲಾಕ್ ವೈಸ್. ಈ ರೀತಿಯ ಕ್ಲಾಕ್ ವೈಸ್ ಅಲ್ವಾ. ಸೊ ಕ್ಲಾಕ್ ವೈಸ್ ತಿರ್ಸಿದ್ರೆ ಸೆನ್ಸಿಟಿವಿಟಿ ಜಾಸ್ತಿ, ಆ್ಯಂಟಿ ಕ್ಲಾಕ್ ವೈಸ್ ತಿರ್ಸಿದ್ರೆ ಸೆನ್ಸಿಟಿವಿಟಿ ಕಮ್ಮಿ. ಈ ಹೆಂಗೆ ಅಂದರೆ ಈಗ ನಾನೊಂದು ಇಲ್ಲಿ ಎಕ್ಸಾಂಪಲ್ ತೋರಿಸ್ತೀನಿ, ಓಕೆನಾ. ಸೊ ಈಗ ನೋಡಿ ಇಲ್ಲಿದೆ ಅಲ್ವ ಇದನ್ನು ನಾನೀಗ ಕ್ಲಾಕ್ ವೈಸ್ ತಿರ್ಸ್ತೀನಿ. ಹಿಂಗಿದೆಯಲ್ಲ, ಇದು ಕ್ಲಾಕ್ ವೈಸ್ ತಿರ್ಸ್ತಿದ್ದೀನಿ ಅಲ್ವಾ. ಈಗ ಏನಾಗಬೇಕು, ಸೆನ್ಸಿಟಿವಿಟಿ ಜಾಸ್ತಿ, ಓಕೆನಾ. ಈಗ ಆಬ್ಜೆಕ್ಟು ನೋಡಿ, ಆಬ್ಜೆಕ್ಟು ಇಲ್ಲಿದೆ, ಇನ್ನೂ ದೂರ ತೊಗೊಂಡು ಹೋಗ್ತೀನಿ, ಆದರೂ ಡಿಟೆಕ್ಟ್ ಮಾಡ್ತಾನೆ ಇದೆ. ಏನಕ್ಕೆ, ಸೆನ್ಸಿಟಿವಿಟಿ ಜಾಸ್ತಿ. ಅರ್ಥ ಆಯ್ತಲ್ವಾ. ಪ್ರಾಕ್ಟಿಕಲಿ ಹಿಂಗೆ ಅಂತ ಪ್ರೂವ್ ಮಾಡಿದ್ನಲ್ವಾ. ಸೊ ಕ್ಲಾಕ್ ವೈಸ್ ನೀವು ತಿರ್ಸಿದಷ್ಟು ಸೆನ್ಸಿಟಿವಿಟಿ ಜಾಸ್ತಿ, ಇನ್ನು ಇಷ್ಟು ದೂರ ತೊಗೊಂಡೋದ್ರು ಕಾಣಿಸ್ತಿದೆ ಅಲ್ವಾ. ಸೊ ಈ ರೀತಿ ಕ್ಲಾಕ್ ವೈಸ್ ತಿರ್ಸಿದ್ರೆ, ಇದನ್ನೇ ಈಗ ನಾನು ಏನಾದ್ರು ಆ್ಯಂಟಿ ಕ್ಲಾಕ್ ವೈಸ್ ತಿರ್ಸಿ, ಆಬ್ಜೆಕ್ಟ್ ಇಲ್ಲೇ ಇರುತ್ತೆ, ಈಗ ಅದನ್ನೇ ಆ್ಯಂಟಿ ಕ್ಲಾಕ್ ವೈಸ್ ತಿರ್ಸಿದ್ರೆ ಲೈಟ್ ಈಗ ಆಫ್ ಆಗುತ್ತೆ ನೋಡಿ, ಇದೆ ಅಲ್ವಾ. ಜಸ್ಟ್ ನನಗೆ ಆ್ಯಂಟಿ ಕ್ಲಾಕ್ ವೈಸ್ ಸ್ವಲ್ಪ ತಿರ್ಸ್ತೆ ಅಷ್ಟೇ, ಓಕೆನಾ. ಆಬ್ಜೆಕ್ಟ್ ಇಲ್ಲಿದೆ, ಆ್ಯಂಟಿ ಕ್ಲಾಕ್ ವೈಸ್ ತಿರ್ಸಿದ್ದೀನಿ, ಬಟ್ ಸೆನ್ಸಿಟಿವಿಟಿ ಕಮ್ಮಿ ಇರೋದ್ರಿಂದ ನಾನು ಇನ್ನೂ ಹತ್ತಿರ ತೊಗೊಂಬರಬೇಕು. ಫುಲ್ಲು ಆಫ್ ಮಾಡಿದ್ದೀನಿ, ಅಂದರೆ ಫುಲ್ಲು ಸೆನ್ಸಿಟಿವಿಟಿ ಅಂದರೆ 0 ಮಾಡಿ ಹಾಕಿದ್ದೀನಿ. ಸೊ ಸ್ವಲ್ಪ ಕೊಡ್ತೀನಿ ಈಗ, ಓಕೆನಾ. ಸ್ವಲ್ಪ ತಿರ್ಸ್ತೀನಿ, ಆನ್ ಆಗಿದೆ, ಓಕೆನಾ. ಇಷ್ಟು ಹೋದರೆ ಆಫ್ ಆಗಿಬಿಡುತ್ತೆ. ಅರ್ಥ ಆಯ್ತಾ. ಈ ಪೊಟೆನ್ಷಿಯೋಮೀಟರ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಇದರಲ್ಲಿ ಇಷ್ಟೇ, ಓಕೆ. ದಿಸ್ ಈಸ್ ಆಲ್ ಅಬೌಟ್ IR ಸೆನ್ಸರ್ ವಿತ್ ಪೊಟೆನ್ಷಿಯೋಮೀಟರ್, ಓಕೆ. ದೇರ್ ಆರ್ ಸೆವೆರಲ್ ಡಿಫ್ರೆಂಟ್ ಟೈಪ್ಸ್ ಆಫ್ IR ಸೆನ್ಸರ್ಸ್ ಬರ್ತವೆ. ಸೊ ಬಟ್ ಇದು ಬಿಗಿನರ್ಸ್ ಸಿಗೋದ್ರಿಂದ ಇದು ಬೆಟರು. ಸೊ ನೆಕ್ಸ್ಟ್ ಕ್ಲಾಸ್ ಸಾಲ್ಡರ್ ಗನ್ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಏಕೆಂದರೆ ನಾನು ಹೇಳಿದ್ನೆಲ್ಲ ಓದ್ ಕ್ಲಾಸಲ್ಲಿ LCD ಡಿಸ್ಪ್ಲೇ ಮಾಡೋಗಿ ಸಾಲ್ಡರ್ ಗನ್ನಿಂದ ಅದು ಹೋಯ್ತು ಅಂತ. ಸೊ ಆ ಮಿಸ್ಟೇಕ್ ನೀವು ಮಾಡಿಬಿಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಗನ್ ಯಾವ ರೀತಿ ಯೂಸ್ ಮಾಡಬೇಕು ಅಂದರೆ
ಸಾಲ್ಡ್ರಿಂಗನ್ನು ಅಂತ ಹೇಳ್ಕೊಡ್ತೀನಿ. ಓಕೆ, ದಿಸ್ ಇಸ್ ಆಲ್ ಅಬೌಟ್ IR ಸೆನ್ಸರ್. ಥ್ಯಾಂಕ್ ಯು.